ಓಂ ಶ್ರೀ ಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆ ದಿನದಲ್ಲಿ ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ, ಸಾಕಷ್ಟು ಕಾಲಗಳನ್ನು ನಾವು ಮುಹೂರ್ತಗಳು ಅಷ್ಟೇ. ಈಗ ಬ್ರಾಹ್ಮಿ ಮುಹೂರ್ತ, ಅಭಿಜಿನ್ ಮುಹೂರ್ತ, ಗೋಧೂಳಿ ಮುಹೂರ್ತದ ಜೊತೆಗೆ ನಾವು ಆಗಾಗ ತಿಂಗಳಿಗೆ 2 ಬಾರಿ ನಾವು ಪ್ರದೋಷ ಕಾಲ. ಪ್ರದೋಷ ಅಂದರೆ ಏನು? ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಗುರುಗಳೇ ಹಾಗಂದರೆ ಏನು, ಅದರ ಅವಶೇಷ ಏನು, ಅದರ ಒಂದು ಫಲ ಹೇಗೆ ಅಂತಕ್ಕಂಥದ್ದು ಕೇಳ್ತಾ ಇರ್ತಾರೆ. ಪ್ರದೋಷ ಕಾಲ ಅಥವಾ ಪ್ರದೋಷದ ಮಹತ್ವವನ್ನು ನಾವು ಕೇಳಕ್ಕೆ ಹೋದಾಗ ನಮಗೆ ಗೊತ್ತು, ಶಿವ ನಾವು ಹೇಳ್ತೀವಿ, ಒಂದೇ ಶಂಭುಂ ಉಮಾಪತಿಂ ಸುರಗುರುಂ ಒಂದೇ ಜಗತ್ಕಾರಣಂ. ಒಂದೇ ಶಂಭುಂ ಉಮಾಪತಿಂ, ಒಂದೇ ಸುರಗುರುಂ, ಒಂದೇ ಜಗತ್ತಿಗೆಲ್ಲ ಕಾರಣ, ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತನಾಗಿರ್ತಕ್ಕಂಥ ಆ ಭಗವಂತನನ್ನು ಒಂದು ಸ್ತುತಿಸ್ತಕ್ಕಂಥ ಅದ್ಭುತವಾದ ವಿಶೇಷವಾದ ಕಾಲವೇ ಪ್ರದೋಷ ಕಾಲ. ಪ್ರದೋಷ ಕಾಲ, ಅದನ್ನು ನಾವು ಮಹಾಕಾಲ, ಪವಿತ್ರ ಕಾಲ, ಪುಣ್ಯಕಾಲ, ಅದ್ಭುತವಾದ ಕಾಲ ಅಂತೂ ಕೂಡ ನಾವು ಹಿಂದೂ ಸಂಪ್ರದಾಯದಲ್ಲಿ ಪ್ರದೋಷ ಕಾಲಕ್ಕೆ ಮಹತ್ತರವಾದ ಕಾಲ ಅಂತೂ ಕೂಡ ನಾವು ಕರಿತೀವಿ. ಆ ಕಾಲವನ್ನು ನಾವು ಗೊತ್ತಿದ್ದರೂ ಕೂಡ ಕಣ್ಮುಚ್ಚಿಕೊಂಡು ಅಥವಾ ನಿರ್ಲಕ್ಷ್ಯತನದಿಂದ ಆ ಕಾಲವನ್ನು ನಾವು ಇವತ್ತು ತ್ಯಜಿಸ್ತಾ ಇದ್ದೀವಿ. ಆದರೆ ಅದನ್ನು ಕೆಲವರು ಫಾಲೋ ಮಾಡ್ತಾ ಇಲ್ಲ. ಆದರೆ ಆ ಕಾಲ ಬಹಳ ವಿಶೇಷವಾದ ಕಾಲ. ಇದು ಪ್ರದೋಷ ಕಾಲ ತಿಂಗಳಿಗೆ 2 ಬಾರಿ ಬರುತ್ತೆ. ಶುಕ್ಲ ತ್ರಯೋದಶಿ ಹಾಗೂ ಕೃಷ್ಣ ತ್ರಯೋದಶಿ. ಶುಕ್ಲ ಪಕ್ಷದ ತ್ರಯೋದಶಿ ಹಾಗೆ ಕೃಷ್ಣ ಪಕ್ಷದ ತ್ರಯೋದಶಿ ಅಂತ ಹೇಳ್ತೀವಿ. ಈ ಸಮಯದಲ್ಲಿ ಶಿವನ ಪೂಜೆ, ಶಿವನ ಜಪ, ಅಭಿಷೇಕ ಪ್ರಿಯ ಶಿವ. ಅಭಿಷೇಕ ಪ್ರಿಯ ಕೇವಲ ಒಂದಿಷ್ಟು ನೀರು ಆ ಶಿವನ ತಲೆ ಮೇಲೆ ಹಾಕ್ಬಿಟ್ರೆ ಸಾಕು. ನಾವು ಹೇಳ್ತಾ ಇರ್ತೀವಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಶ್ಯತಿ ತದಹಂ ಭಕ್ತಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ನಾವೇನು ಕರಿತೀವಿ. ಒಂದಷ್ಟು ನೀರಾಗಲಿ, ಉದಕವಾಗಲಿ, ಹೂವು ಆಗಲಿ, ಎಲೆಯಾಗಲಿ ನೀವು ಶಿವನಿಗೆ ಕೊಟ್ಟಿದ್ದಾದರೆ ನಿಮ್ಮ ಆಸೆ, ಆಕಾಂಕ್ಷೆಗಳು, ಕೋರಿಕೆಗಳನ್ನು ಈಸಿಯಾಗಿ ಈಡೇರಿಸ್ಬಿಡ್ತಾರೆ. ಎಷ್ಟೇ ಪಾಪಗಳು ಮಾಡಿದರೂ ಕೂಡ ಆ ತಕ್ಷಣ ಶಿವ ಒಲ್ದುಬಿಡ್ತಾನೆ. ಹಾಗಾಗಿ ಶಿವ ಕೃಪೆಗೆ ಪಾತ್ರರಾಗ್ತೀವಿ. ಶುಕ್ಲ ಅಮಾವಾಸ್ಯೆ ಬರ್ತೈತಲ್ವ, ಅಲ್ಲಿಂದ ನಾವು ತ್ರಯೋದಶಿ ಅಂತ ಏನು ಕರಿತೀವಿ, ಆ ತ್ರಯೋದಶಿ ಇರ್ಬೋದು, ಕೃಷ್ಣ ಹುಣ್ಣಿಮೆಯಿಂದ ಬರ್ತಕ್ಕಂಥ ತ್ರಯೋದಶಿ ಆಗ್ಬೋದು. ಈ ಪ್ರದೋಷ ಕಾಲ ಎಷ್ಟು ಸಮಯ ಇರುತ್ತೆ ಅಂದರೆ, ಸೂರ್ಯ ಮುಳುಗೋ ಸಮಯದಲ್ಲಿ, ಸೂರ್ಯಾಸ್ತದಿಂದ ತ್ರಯೋದಶಿಯ ದಿನ ಸೂರ್ಯ ಮುಳುಗತಕ್ಕಂಥ ಸಮಯದಲ್ಲಿ 2 ಗಂಟೆ 24 ನಿಮಿಷ ನಮಗೆ ಪ್ರದೋಷ ಕಾಲ ಇರುತ್ತೆ. ಕೆಲವು ಗ್ರಂಥಗಳಲ್ಲಿ ಇದನ್ನು 3 ಗಂಟೆ ಅಂತೂ ಕೂಡ ಹೇಳ್ತಾರೆ. ಆದರೆ ಕರೆಕ್ಟಾಗಿ ಹೇಳಬೇಕಂದ್ರೆ 2 ಗಂಟೆ 24 ನಿಮಿಷ ಪ್ರದೋಷ ಕಾಲ ಇರುತ್ತೆ. ಆ ಸಮಯದಲ್ಲಿ ನಾವು ಶಿವನಿಗೆ ಅಭಿಷೇಕ, ಶಿವನಾಮ ಸ್ಮರಣೆ ಏನೂ ಇಲ್ಲದೆ ಇದ್ದರೂ ಕೂಡ ಮಾನಸಿಕ ಪೂಜೆಯನ್ನು ಕೂಡ ನಾವು ಮಾಡಬಹುದು. ಅದೇ ರೀತಿ ನಮಗೇನು ಪಾಪ ಕರ್ಮಗಳು ದೂರ ಆಗ್ತವೆ. ನಮಗೆ ನಾಳೆ ಏನೋ ಗೊತ್ತಿಲ್ಲ, ರಾಜನಾಗಿ ಮೆರೆದಂತಹವನು ಭಿಕ್ಷುಕನಾಗ್ಬೋದು, ಭಿಕ್ಷುಕನು ರಾಜನಾಗ್ಬೋದು, ಯಾರು ಏನು ಬೇಕಾದರೂ ಆಗ್ಬೋದು. ಎಲ್ಲವೂ ಕೂಡ ಭಗವಂತನ ಕೈಯಲ್ಲಿರ್ತಕ್ಕಂಥದ್ದೇ ಆಗಿರುತ್ತೆ. ಆದರೆ ನಾನೇ ಅಂದರೂ ಕೂಡ ಲಾಸ್ಟಿಗೆ ನಾನೇ ಒಂದೇ ನಮ್ಗೆ ಉಳಿಯೋದು, ಇನ್ನೇನು ಉಳಿಯಲ್ಲ. ನಾನು ಭಗವಂತನ ಅಧೀನ ಅಂದರೆ ಭಗವಂತ ನಿಮ್ಮ ಜೊತೆ ಇರ್ತಾನೆ. ಪ್ರತಿದಿನ ಸೂರ್ಯಾಸ್ತ ಕಾಲದಲ್ಲಿ ತಿಥಿ ಏನಾದರೂ ಬದಲಾವಣೆಯಾದರೆ ಪ್ರತಿದಿನ ಕೂಡ ಸೂರ್ಯ ಅಸ್ತ ಸಮಯ ಅದೇನು ನಾವು ಕರಿತೀವಲ್ವ, ಒಂದು 5:30 ಅಥವಾ 6 ಗಂಟೆ ಆ ಸಮಯದಲ್ಲಿ ಸೂರ್ಯ ಮುಳುಗೋಕ್ಕೆ ಹೊರಡ್ತಾ ಇರ್ತಾನಲ್ಲ, ಆ ಸಮಯದಲ್ಲಿ ತಿಥಿ ಬದಲಾವಣೆಯಾದರೆ ಅದು ಕೂಡ ನಮಗೆ ಮಹಾ ವಿಶೇಷವಾದ ಪ್ರದೋಷ ಕಾಲ ಅಂತ ಕರಿತೀವಿ. ಇನ್ನು ತ್ರಯೋದಶಿಯ ಪ್ರದೋಷ ಕಾಲವನ್ನು ಮಹಾಪ್ರದೋಷ ಅಂತ ಕರಿತೀವಿ. ಪ್ರದೋಷ ಕಾಲದಲ್ಲಿ ಶಿವನಿಗೆ 2 ರೂಪ ಇರುತ್ತೆ. ಆ 2 ರೂಪ ಯಾವುದು ಅಂದರೆ, ತಾಯಿ ಜೊತೆ ಇರ್ತಾರೆ, ಅರ್ಧನಾರೀಶ್ವರರಾಗಿರ್ತಾರೆ. ನಿಮಗೆ ಅರ್ಧನಾರೀಶ್ವರ ದರ್ಶನ ಏನಾದರೂ ಸಿಗಬೇಕು ಅಂದರೆ ಅದು ತ್ರಯೋದಶಿಯ ದಿವಸ ಪ್ರದೋಷ ಸಮಯದಲ್ಲಿ ಸಿಗುತ್ತೆ. ಆ ಸಮಯದಲ್ಲಿ ಕೇವಲ ಓಂ ನಮಃ ಶಿವಾಯ ಈ ಮಂತ್ರವನ್ನು ಹೇಳ್ಕೊಂಡ್ರೆ, ಅಭಿಷೇಕ ಮಾಡಿದ್ರೆ, ಅಭಿಷೇಕದ ನೀರನ್ನು ಮನೆಯಲ್ಲಿ ಪ್ರೋಕ್ಷಣೆ ನಾವು ಅದನ್ನು ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಮಗೆ ಆ ಒಂದು ಅರ್ಧನಾರೀಶ್ವರರಾಗಿ ಎಡಗಡೆ ಪಾರ್ವತೀ ದೇವಿ, ಬಲಗಡೆ ಪರಮೇಶ್ವರ ಆ ದೇಹದಲ್ಲಿ ಇರ್ತಕ್ಕಂಥದ್ದು ನಮಗೆ ಶಕ್ತಿ ಸ್ವರೂಪಿಣಿ ಹಾಗೆ ಲಯಕಾರಕರು ಕೂಡ ಜೊತೆಯಲ್ಲಿರ್ತಕ್ಕಂಥದ್ರಿಂದ ನಮ್ಮ ಆಯಸ್ಸು ವೃದ್ಧಿ ಆಗುತ್ತೆ, ಐಶ್ವರ್ಯ ಪ್ರಾಪ್ತಿ ಆಗುತ್ತೆ, ಕಷ್ಟಗಳಿಂದ ಮುಕ್ತರಾಗ್ತೀವಿ, ಭಯದಿಂದ ದೂರ ಆಗ್ತೈತೆ, ಶಕ್ತಿ ಬರುತ್ತೆ, ಶಕ್ತಿ ವರ್ಧನೆ ಆಗುತ್ತೆ. ಹಾಗಾಗಿ ಅಷ್ಟು ಮಹತ್ವ ಇರತಕ್ಕಂಥದ್ದೇ ಪ್ರದೋಷ ಕಾಲ. ಹಾಗಾಗಿ ಆ ಪ್ರದೋಷ ಕಾಲವನ್ನು ಗುರ್ತಿಟ್ಕೊಂಡು ಶುಕ್ಲ ತ್ರಯೋದಶಿ, ಕೃಷ್ಣ ತ್ರಯೋದಶಿಯಲ್ಲಿ ಶಿವನನ್ನು ಸೂರ್ಯಾಸ್ತದಲ್ಲಿ ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.